ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಟೈಲರಿಂಗ್ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಈಗ ನಾನು ಟ್ಯಾಗನ್ನು ಸಿಂಪಲಾಗಿ ಐಲೆಕ್ಕಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ನಾವು ಮನೇಲೇ ಮಾಡುವಂತಹದ್ದು ಹೆಂಗಿರುತ್ತೆ, ನೀವು ಡಿಸೈನ್ ಬ್ಲೌಸ್ ಹೊಲಿದಾಗ ಈ ರೀತಿ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಫುಲ್ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ನೋಡಿ, ಆ ಲುಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಇದು ಯಾವ ರೀತಿ ಅಂದರೆ, ಇದು ನಾನು ಎಂಟು ಪೀಸಸ್ ತಗೊಂಡಿದ್ದೀನಿ ನೋಡಿ. 1 2 3 4 5 6 7 8 ತಗೊಂಡಿದ್ದೀನಿ. 8 ಪೀಸ್ಗೆ ನಾನು ಈ ರೀತಿ ಮಾರ್ಕನ್ನು ರೌಂಡ್ ಶೇಪಲ್ಲಿ ಮಾರ್ಕನ್ನೋದನ್ನ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇದನ್ನು ಕಟಿಂಗ್ ಮಾಡ್ಕೋತೀನಿ. ನೋಡಿ ಈ ರೀತಿ ಕಟ್ ಆಯ್ತಲ್ವಾ, ಆದಮೇಲೆ ತೆಗಿರಿ. ಅಂದರೆ ನೋಡಿ, ಇದು ರೌಂಡ್ ಶೇಪಲ್ಲೇ ಬಂತು ಬಟ್ಟೆ. ಈ ರೌಂಡ್ ಶೇಪ್ ಇರೋ ಬಟ್ಟೆನ ನೋಡಿ, ಇದು ಸೀದಾ, ಇದು ಉಲ್ಟಾ. ಇದೇ ರೀತಿ ನಾನು ಇಟ್ಟು ಇದನ್ನ ಸ್ಟಿಚಿಂಗ್ ಅನ್ನೋದನ್ನ ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಬರ್ತೀನಿ. ನೋಡಿ ಇಂಟರ್ಲಾಕ್ ಮಾಡಿಕೊಂಡೆ. ನಾನಿಲ್ಲಿ ಕೂಳೆ ಕಾಣಬಾರ್ದು ಅನ್ನೋದಕ್ಕೋಸ್ಕರ ಹಂಗೆ 4 ಲೇಯರ್ ತೊಗೊಂಡಿರೋದು. 4 ಲೇಯರ್ ತಗೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಕೂಳೆ ಅನ್ನೋದು ಕಾಣೋದಿಲ್ಲ ನಾವು ಇಲ್ಲಿ ಸ್ಟಿಚಿಂಗ್ ಹಾಕ್ಬೇಕಾದ್ರೆ. ಹಂಗಾಗಿ ನೋಡಿ, ರೌಂಡ್ ಶೇಪ್ ನೀಟಾಗಿ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬರಲಿಲ್ಲ ಅಂದರೆ ಇನ್ನೊಂದ್ಸಲ ಈ ಥರ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಅನ್ನೋದು ಮುಖ್ಯ. ನೋಡಿ ಈ ರೀತಿ ಬಂತಲ್ವ, ಇದನ್ನು ಅದೇ ರೀತಿ ಫೋಲ್ಡಿಂಗ್ ಮಾಡಿ ನೋಡಿ ಸ್ಟಿಚಿಂಗು ಮಾರ್ಕ್ ಮಾಡಿ ತೋರಿಸ್ತೀನಿ. ಇದೇ ರೀತಿ ರೌಂಡಾಗಿ ಬರಬೇಕು. ನೀವು 2 ಲೇಯರ್ ಅಷ್ಟು ತೊಗೊಂಡ್ರೆ ಇದಾಗಲ್ಲ ನೋಡಿ. 4 ಲೇಯರ್ ತೊಗೊಂಡ್ರೆ ನಿಮಗೆ ಕೂಳೆ ಬಟ್ಟೆದು ಬರೋದಿಲ್ಲ. ಗಾಯ್ತಲ್ವ, ಹಿಂಗೆ ಸ್ವಲ್ಪ ನ್ಯಾಚ್ ಅನ್ನೋದನ್ನ ಹೊಡ್ಕೊಳ್ಳಿ. ಏಕೆಂದರೆ ಕ್ರಾಸಾಗಿ ನಾವು ಹೊಲ್ದಿರೋದ್ರಿಂದ ನ್ಯಾಚ್ ಅನ್ನೋದನ್ನ ಹೊಡ್ಕೊಂಡು ಈ ರೀತಿ ತೆಗೆದುಕೊಳ್ಳಿ. ನೋಡಿ ಈಗ ನೀಟಾಗಿ ಬಂತಲ್ವ. ನೀಟಾಗಿ ಬಂದಮೇಲೆ ಇಲ್ಲೊಂದು ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಕೊಳ್ಳಿ. ಆದಮೇಲೆ ನೋಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಕೊಟ್ಟರೆ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ನಾವಿಲ್ಲಿ ಸ್ಟಿಚಿಂಗ್ ಅನ್ನೋದನ್ನ ಕೊಡಬೇಕು. ಈಗ ಅದು ದಾರ ಹಾಕಿ ನಾನು ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತೀನಿ. ಕೊಟ್ಬಿಟ್ಟು ನಿಮಗೆ ಮಣಿ ಹಾಕಿ ತೋರಿಸ್ತೀನಿ.
ಈ ರೀತಿ ಸ್ಟಿಚಿಂಗ್ ಆದಮೇಲೆ ಬ್ಲೌಸ್ ಇದೆಯಲ್ಲ ಈ ಬ್ಲೌಸ್ಗೆ ಈ ರೀತಿ ಅಟ್ಯಾಚ್ ಕೊಟ್ಕೊಂಡು ಈ ರೀತಿ ಕೊಟ್ಕೊಂಡು ನೋಡಿ ಇಲ್ಲಿಂದ ಸ್ಟಿಚಿಂಗ್ ಅನ್ನೋದನ್ನ ಹಾಕೊಂಡು ಬನ್ನಿ. ನೆಕ್ಸ್ಟ್ ಇನ್ನೊಂದು ಹೊಲ್ಕೊಳ್ಳೋಣ. ಹಾಗೆ ಇನ್ನೊಂದು ಜಾಯಿಂಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಕೊಡಿ. ಈ ರೀತಿ ಫೋಲ್ಡಿಂಗ್ ಕೊಟ್ಟಾದ್ಮೇಲೆ ಸ್ಟಿಚಿಂಗ್ ಅನ್ನೋದನ್ನ ಹಾಕೊಂಡು ಬನ್ನಿ. ಏಯ್ ನೋಡಿ ಈ ಥರ ಸ್ಟಿಚಿಂಗ್ ಆದಮೇಲೆ ಈ ಥರ ತೆಗಿಬೇಕು. ತೆಗೆದಾಗ ನಿಮಗೆ ಟೊಪ್ಪಿ ಥರ ಕಾಣಿಸುತ್ತೆ ನೋಡಿ, ಇಷ್ಟು ನೀಟಾಗಿ ಕಾಣಿಸ್ತಿದೆ. ಇದಾದಮೇಲೆ ಇದಕ್ಕೆ ಡಿಸೈನ್ ಮಾಡೋದನ್ನ ನಾನು ತೋರಿಸ್ತೀನಿ. ಈ ಥರ ನಾಟ್ ಅನ್ನೋದನ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಾಟನ್ನು ಹಾಕ್ಕೊಂಡ್ರಿ. ನಾಟ್ ಹಾಕೊಂಡ್ಮೇಲೆ ಈ ರೀತಿ ಬರುತ್ತೆ ಅಲ್ವಾ. ಇದಕ್ಕೇನೆ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನನ್ನ ಫ್ರೆಂಡ್ ಈ ಥರದ್ದು ನಿಮಗೆ ಜ್ಯುವೆಲರಿ ಸಪ್ಪಲಿ ಅಂದರೆ ಇದರಲ್ಲಿ ನೀವು ಬಟ್ಟೆಗೆ ಸಂಬಂಧಪಟ್ಟಂಗೆ ಎಲ್ಲ ತಗೋತಿರಲ್ಲ ವರ್ಕ್ ಹಾಕೋದಕ್ಕೆ, ಅಂಗಡಿಲಿ ಕೇಳಿದ್ರೆ ನಿಮಗೆ ಈ ಥರದ್ದು ಸಿಗುತ್ತೆ. ಈ ಥರದ್ದು ಸಿಕ್ಕಿದ್ರೆ ನೀವು ತಂದೊಂದು ಸ್ವಲ್ಪ ತಂದು ಇಟ್ಕೊಳ್ಳಿ. ಇಟ್ಕೊಂಡಾಗ ನೀವು ಈ ಥರ ಡಿಸೈನ್ ಎಲ್ಲ ಮಾಡ್ಬೋದು. ಬ್ಲೌಸ್ಗಾದರೂ ಅಷ್ಟೇ ನೀವು ಈ ಥರ ಟ್ಯಾಗ್ಗಳಿಗೆ ಸುಮಾರಕ್ಕೆಲ್ಲ ಡಿಸೈನ್ ಮಾಡೋದಕ್ಕಾಗುತ್ತೆ. ನೋಡಿ ನಾನು ತಂದು ಇಟ್ಕೊಂಡಿದ್ದೀನಿ. ಇದನ್ನೇ ಹಾಕಿ ನಿಮಗೆ ಒಂದಕ್ಕೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನೇನು ಮಾಡ್ತಿದ್ದೀನಿ, ಇದನ್ನು ದಾರದಲ್ಲಿ ಅದಕ್ಕೆ ಪೋಣಿಸ್ಕೊತಿದ್ದೀನಿ, ಹಾಕ್ತಿದ್ದೀನಿ. ನೋಡಿ ದಾರದಲ್ಲಿ ರೀತಿ ಟ್ಯಾಗ್ಗೆ ಅಟ್ಯಾಚ್ ಮಾಡ್ಕೊಂಡು ನಾನು ತಗೋತಾ ಇದ್ದೀನಿ. ಸುತ್ತ ಇದೇ ರೀತಿ ಮಾಕ್ದಾಗ ಹೆಂಗೆ ಕಾಣಿಸುತ್ತೆ ಅನ್ನೋದು ನೋಡಿ. ಹುಷಾರಾಗಿ ಹಾಕ್ಬೇಕು, ಇಲ್ಲಾಂದರೆ ಸಿಗಾಕೊಳ್ಳುತ್ತೆ. ಸಿಗಾಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎರಡು ಸೈಡು ಈ ಜುಮ್ಕನ ಹಾಕಾಯ್ತು. ಇದು ನೋಡಿದ್ರೆ ಒಳ್ಳೆ ಜುಮ್ಕ ಟೈಪಲ್ಲಿ ಕಾಣಿಸುತ್ತೆ. ಓಲೆ ಏನು ಜುಮ್ಕ ಹಾಕತ್ತೀವಿ ಜುಮ್ಕ ಟೈಪಲ್ಲಿ ಕಾಣಿಸುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಈ ರೀತಿ ಸಾಕು ಅಂದರೆ ಈ ರೀತಿ ಬೇಕಾದ್ರೆ ಮಾಡ್ಕೊಬೋದು. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು ಅಂದರೆ ಈ ಥರ ನೋಡಿ ಬಾಲ್ ಚೆನ್ನಾಗಿ ಗುಂಡು ರೀತಿ ಬರುತ್ತಲ್ಲ ಗೋಲ್ಡೊಂದು, ನೀವು ಬೀಡ್ಸ್ ಗೊತ್ತಿರುತ್ತೆ. ಈ ಬೀಡ್ಸು, ಈ ಬೀಡ್ಸ್ನ ಈ ರೀತಿ ಪೇಸ್ಟ್ ಮಾಡ್ಕೊಂಡು ನೀವು ಒಂದೊಂದೇ ಹಾಕ್ಕೊಂಡು ಬನ್ನಿ. ಅವಾಗ ನೀಟಾಗಿರುತ್ತೆ. ಎರಡೆರಡು ಹಾಕಿದ್ರೆ ಕ್ರಾಸ್ ಆಗುತ್ತೆ, ಕ್ರಾಸ್ ಅನಿಸುತ್ತೆ. ಹಂಗಾಗಿ ನೀವು ಒಂದೊಂದೇ ಬೀಡನ್ನು ಹಾಕ್ಕೊಂಡು ಬನ್ನಿ. ಹಾಕುವಾಗ ಹುಷಾರು ಫ್ರೆಂಡ್ಸ್, ಇದು ಮಣಿ ಏನಿದೆ ಅದು ತಾಗೋ ಚಾನ್ಸಸ್ ಇರುತ್ತೆ.
ನೋಡಿ ಈ ರೀತಿ ಹಾಕೊಂಡ್ಬರ್ಬೇಕಾಗುತ್ತೆ ನೋಡಿ. ನೋಡಿ ಈ ರೀತಿ ಒಂದೊಂದೇ ಹಾಕೊಂಡು ಬಂದರೆ ಬಿಗಿಯಾಗೂ ಸಹ ನೀಟಾಗೂ ಸಹ ಕಾಣಿಸುತ್ತೆ. ಇದೇ ರೀತಿ ಎಲ್ಲ ಕಡೆನೂ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಲಾಸ್ಟ್ ಬಂತು. ಈ ರೀತಿ ಆದಮೇಲೆ ನಾಟ್ ಹಾಕೊಳ್ಳೋದು. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಈ ಥರ ಜುಮ್ಕಾ ಟೈಪಲ್ಲಿ ನಮಗೆ ಕಾಣಿಸುತ್ತೆ. ಇದು ನಿಮ್ಮ ಕ್ರಿಯೇಟಿವಿಟಿ. ಇದಾದಮೇಲೂ ಸಹ ನೀವು ಇದೇನು ಬರುತ್ತೆ ಇಲ್ಲಿ ಏನಾರು ಒಂದು ಸ್ಟೋನ್ಗಿನ ಅಂಟಿಸ್ಕೊಂಡು ಏನಾರು ಇದು ಮಾಡಿದ್ರೆ ಇನ್ನೂ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೆಜ್ಜೆ ಟೈಪಲ್ಲಿ ಜುಮ್ಕಾ ಟೈಪಲ್ಲಿ ಫ್ರೆಂಡ್ಸ್ ಹಿಂಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ವರ್ಕೊಂದು ಇದು ಮಾಡ್ಕೊಳ್ಳೋದ್ರ ಬದಲು ಡಿಸೈನ್ ಏನಾರು ಹೊಲ್ಸರಿ ಈ ರೀತಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಹಾಕೋಂಥ ನೋಟಿಫಿಕೇಷನ್ ನಿಮಗೆ ಅದೊಂದು ತಲುಪುತ್ತೆ. ಪ್ರತಿಯೊಂದು ವೀಡಿಯೋನೂ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.